ದೇವರಿಗೆ ತೆಂಗಿನಕಾಯಿ ಅರ್ಪಿಸುವುದೇಕೆ? ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಬಳಸಲು ಕಾರಣವೇನು? ಈ ವಿಡಿಯೋದಲ್ಲಿ ತೆಂಗಿನಕಾಯಿಯ ಧಾರ್ಮಿಕ ಮಹತ್ವವೇನು? ತೆಂಗಿನಕಾಯಿಯಲ್ಲಿರುವ ಔಷಧೀಯ ಗುಣಗಳೇನು? ದೇವರೆದುರು ತೆಂಗಿನಕಾಯಿ ಯಾಕೆ ಒಡೆಯುತ್ತಾರೆ? ಕಳಶದಲ್ಲಿ ತೆಂಗಿನಕಾಯಿ ಏಕೆ ಇಡುತ್ತಾರೆ? ತಿಳಿಯೋಣ. ಹಿಂದೂ ಧರ್ಮದ ಎಲ್ಲಾ ಧಾರ್ಮಿಕ ಕಾರ್ಯಗಳು, ಸಂಪ್ರದಾಯ ಮತ್ತು ಪದ್ಧತಿಗಳಲ್ಲಿ ತೆಂಗಿನಕಾಯಿಗೆ ಬಲು ಮಹತ್ವದ ಸ್ಥಾನ ಇದೆ. ತೆಂಗಿನಕಾಯಿಯನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಎಲ್ಲಾ ಸಮಾರಂಭಗಳಲ್ಲೂ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. ತೆಂಗಿನಕಾಯಿ ಇಲ್ಲದೆ ದೇವರಿಗೆ ಪೂಜೆಯೇ ಸಲ್ಲದು. ಭಾರತೀಯ ನಾಗರಿಕತೆಯಲ್ಲಿ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಹಣ್ಣು, ಮರ ಇತ್ಯಾದಿ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅಂತಹ ಒಂದು ಪ್ರಮುಖ ವಸ್ತುಗಳಲ್ಲಿ ತೆಂಗಿನಕಾಯಿ ಕೂಡ ಒಂದು. ತೆಂಗಿನಕಾಯಿಯನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿಯನ್ನು ಶ್ರೀಫಲವೆಂದು ಕೂಡ ಕರೆಯಲಾಗುತ್ತದೆ. ಹಾಗಾದರೆ ಶ್ರೀಫಲವೆಂದರೇನೆಂದು ನೀವು ಕೇಳಬಹುದು. ಪೂರ್ಣವಿರಾಮ. ಶ್ರೀಫಲವೆಂದರೆ ಶುಭಫಲ ಅಥವಾ ಎಲ್ಲಕ್ಕಿಂತ ಹೆಚ್ಚು ಸಾತ್ವಿಕತೆಯನ್ನು ಪ್ರತಿನಿಧಿಸುವ ಫಲ ಎಂಬರ್ಥವನ್ನು ನೀಡುತ್ತದೆ. ಪುರಾಣಗಳ ಪ್ರಕಾರ ವಿಷ್ಣು ದೇವರು ದೇವಿ ಲಕ್ಷ್ಮಿಯೊಂದಿಗೆ ಭೂಮಿಗೆ ಬಂದಾಗ ಮನುಕುಲದ ಕಲ್ಯಾಣಕ್ಕಾಗಿ ತನ್ನೊಂದಿಗೆ ಕಲ್ಪವೃಕ್ಷ ಎಂದರೆ ತೆಂಗಿನಮರ ಮತ್ತು ಕಾಮಧೇನುವನ್ನು ತಂದರಂತೆ. ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ತೆಂಗಿನಕಾಯಿ ಬಲು ಪ್ರಿಯ ಎಂಬ ನಂಬಿಕೆ ಕೂಡ ಇದೆ. ಅದೂ ಅಲ್ಲದೆ ತೆಂಗಿನಕಾಯಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಲು ಮಹತ್ವದ ಮತ್ತು ಪವಿತ್ರ ಸ್ಥಾನವೇ ಇದೆ. ತೆಂಗಿನಕಾಯಿಯಲ್ಲಿ ಶಿವ, ಕೃಷ್ಣ, ರಾಮ, ಗಣಪತಿ ಹಾಗೂ ದುರ್ಗಾದೇವಿ ಹೀಗೆ 5 ದೇವರುಗಳು ನೆಲೆಸಿದ್ದಾರೆಂಬ ನಂಬಿಕೆಯಿದೆ. ತೆಂಗಿನಕಾಯಿ ಕೇವಲ ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲ, ಔಷಧೀಯ ಗುಣಗಳನ್ನು ಕೂಡ ಒಳಗೊಂಡಿರುವ ಪ್ರಮುಖ ಫಲವಾಗಿದೆ. ತೆಂಗಿನಕಾಯಿ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗೆ ಹಿಂದೂ ಧರ್ಮದಲ್ಲೂ ವಿಶೇಷ ಸ್ಥಾನವನ್ನು ಪಡೆದಿದೆ. ಈಗಾಗಲೇ ಹೇಳಿರುವ ಹಾಗೆ ಇದು ದೈವಿಕ ಗುಣಗಳನ್ನು ಹೊಂದಿದೆ. ಹಾಗಾಗಿ ಇದನ್ನು ಸಾತ್ವಿಕ ಫಲವೆಂದು ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ಗುಣಾತ್ಮಕ, ಋಣಾತ್ಮಕ ಗುಣವೂ ಕೂಡ ಇರುತ್ತದೆ. ತೆಂಗಿನಕಾಯಿಗೆ ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುವ ಸಾಮರ್ಥ್ಯವಿದೆ. ಹೆಚ್ಚಾಗಿ ಯಾರಾದರೂ ವ್ಯಕ್ತಿಗೆ ದುಷ್ಟ ಶಕ್ತಿಗಳ ತೊಂದರೆ ಇದ್ದಲ್ಲಿ ಆತನಿಗೆ ತೆಂಗಿನಕಾಯಿಯಿಂದ ದೃಷ್ಟಿಯನ್ನು ತೆಗೆಯುತ್ತಾರೆ. ಇನ್ನು ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವ ಮೊದಲು, ಹೊಸ ಅಂಗಡಿಯನ್ನು ಅಥವಾ ಹೊಸ ಮನೆಯನ್ನು ಉದ್ಘಾಟಿಸುವಾಗ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಇದ್ದರೆ ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ. ತೆಂಗಿನಕಾಯಿಯಲ್ಲಿರುವ ಔಷಧೀಯ ಗುಣ. ತೆಂಗಿನಕಾಯಿಯು 3 ಕಣ್ಣುಗಳ ಆಕಾರವನ್ನು ಹೊಂದಿದ್ದು, ಹಿಂದೂ ಧರ್ಮದಲ್ಲಿ ಇದನ್ನು ತ್ರಿನೇತ್ರನಾದ ಶಿವನಿಗೆ ಹೋಲಿಸುತ್ತಾರೆ. ದೇವಾಲಯಗಳಲ್ಲಿ ತೆಂಗಿನಕಾಯಿಯನ್ನು ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತದೆ. ತೆಂಗಿನಕಾಯಿಯ ನೀರು ಗಂಗಾ ಜಲದಷ್ಟೇ ಹಾಗೂ ಗೋಮೂತ್ರದಷ್ಟೇ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪೂಜೆಯ ನಂತರ ತೆಂಗಿನಕಾಯಿ ನೀರನ್ನು ಗಂಗಾಜಲದಂತೆ ತೆಗೆದುಕೊಳ್ಳಲಾಗುತ್ತದೆ. ತೆಂಗಿನಕಾಯಿಯನ್ನು ವಿಶ್ವಾಮಿತ್ರ ಋಷಿಯು ರಚಿಸಿದ್ದಾನೆಂಬ ಅಭಿಪ್ರಾಯ ಕೂಡ ಇದೆ. ಅಲ್ಲದೆ ಇದರ ನೀರನ್ನು ಮತ್ತು ತಿರುಳನ್ನು ಪ್ರಸಾದದಂತೆ ಸ್ವೀಕರಿಸಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ವಿಟಮಿನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ ಸೇರಿದಂತೆ ಖನಿಜದ ಅಂಶಗಳಿವೆ. ತೆಂಗಿನಕಾಯಿ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ದೇಹ ತಂಪಾಗುತ್ತದೆ. ಇದರ ಎಣ್ಣೆ ಚರ್ಮದ ಕಾಯಿಲೆಗಳನ್ನು ನಿವಾರಿಸುತ್ತದೆ. ಜ್ಞಾಪಕ ಶಕ್ತಿಗೆ ತೆಂಗಿನಕಾಯಿ ಹೇಳಿ ಮಾಡಿಸಿದ ಪರಿಹಾರ. ರಾತ್ರಿ ವೇಳೆ ತೆಂಗಿನಕಾಯಿ ನೀರು ಕುಡಿದರೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ದೂರವಾಗಿಸುತ್ತದೆ. ತೆಂಗಿನ ಮರದ ಪ್ರತಿಯೊಂದು ಭಾಗವು ಉಪಯೋಗಕ್ಕೆ ಬರುವುದರಿಂದ ಅದನ್ನು ಕಲ್ಪವೃಕ್ಷವೆಂದು ಕೂಡ ಕರೆಯಲಾಗುತ್ತದೆ. ಇನ್ನು ಹೊಸ ಕಾರು ಖರೀದಿಸಿದಾಗ, ಮನೆ ಖರೀದಿಸಿದಾಗ, ಕಟ್ಟಡ ಸೇರಿದಂತೆ ಹೊಸ ವಸ್ತುಗಳನ್ನು ಖರೀದಿಸಿದಾಗ ನಾವು ತೆಂಗಿನಕಾಯಿಯನ್ನು ಒಡೆಯುತ್ತೇವೆ. ಯಾಕೆಂದರೆ ನಾವು ಹೊಸ ವಸ್ತುಗಳನ್ನು ಖರೀದಿಸಿದಾಗ ಅಹಂಕಾರ ಹೆಚ್ಚಾಗುತ್ತದೆ. ಈ ಅಹಂಕಾರವನ್ನು ನಾಶಗೊಳಿಸಲು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸಲು ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ. ತೆಂಗಿನಕಾಯಿಯನ್ನು ಅರ್ಪಿಸುವಾಗ ಅಥವಾ ಒಡೆಯುವಾಗ ನಮ್ಮ ಕಣ್ಣುಗಳು ದೇವರ ಕಡೆ ಇರಬೇಕು. ಇದರಿಂದ ದೇವರ ಶಕ್ತಿ ತೆಂಗಿನಕಾಯಿಯ ಮೇಲೆ ಪ್ರಭಾವಿತಗೊಂಡು ನಮಗೆ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಎಲ್ಲಾ ಸಮಾರಂಭಗಳಲ್ಲೂ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ. ಇದರಿಂದ ಒಂದೆಡೆ ನಕಾರಾತ್ಮಕ ಶಕ್ತಿಗಳು ದೂರಾದರೆ, ಇನ್ನೊಂದೆಡೆ ಗಂಗಾಜಲವನ್ನು ಸೇವಿಸಿದಷ್ಟೇ ಪ್ರಾವಿತ್ಯತೆ ನಮಗೆ ಸೇರುತ್ತದೆ ಹಾಗೂ ಮತ್ತೊಂದೆಡೆ ಆರೋಗ್ಯದ ಲಾಭವೂ ಪಡೆಯಬಹುದು, ದೇವರ ಕೃಪೆಯು ಪಡೆದುಕೊಳ್ಳಬಹುದಾಗಿದೆ. ದೇವರೆದುರು ತೆಂಗಿನಕಾಯಿ ಯಾಕೆ ಒಡೆಯುತ್ತಾರೆ? ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಲಾಗುತ್ತದೆ. ದೇವಸ್ಥಾನ, ಪೂಜಾ ಕಾರ್ಯ ಅಥವಾ ಯಾವುದೇ ಮಂಗಳ ಕಾರ್ಯಗಳ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ. ಈ ತೆಂಗಿನಕಾಯಿ ಒಡೆಯುವ ಪದ್ಧತಿಯ ಪ್ರತಿಯೊಂದು ಹೆಜ್ಜೆಗೂ ಅದರದ್ದೇ ಆದ ಮಹತ್ವದ ಮತ್ತು ಆಳವಾದ ಅರ್ಥವಿದೆ. ಮೊದಲು ತೆಂಗಿನಕಾಯಿಯ ಸಿಪ್ಪೆಯನ್ನು ತೆಗೆಯಲಾಗುತ್ತದೆ. ಅಂದರೆ ಇದು ನಾವು ತ್ಯಜಿಸಬೇಕಾದ ಆಂತರಿಕ ಮತ್ತು ಭೌತಿಕ ಆಸೆಗಳ ಸಂಕೇತ. ಹೀಗೆ ಸಿಪ್ಪೆ ಸುಲಿದ ತೆಂಗಿನಕಾಯಿಯನ್ನು ದೇವರೆದು ಅಥವಾ ನೆಲಕ್ಕೆ ಬಡಿದು ಒಡೆಯಲಾಗುತ್ತದೆ.
ಇದು ನಮ್ಮ ಅಹಂಕಾರದ ಸಂಕೇತ. ಅಂದರೆ ದೇವರೇ ಎಲ್ಲ, ನಾವು ಬರೀ ಶೂನ್ಯ ಎಂಬರ್ಥ ಇಲ್ಲಿನದ್ದು. ದೇವರರಿಗೆ ಸಂಪೂರ್ಣ ಶರಣಾಗುವ ಸಂಕೇತವಿದು. ತೆಂಗಿನಕಾಯಿ ಒಡೆದ ನಂತರ ತೆಂಗಿನ ನೀರು ಅದರಿಂದ ಹರಿಯುತ್ತದೆ. ಇದು ನಮ್ಮೊಳಗಿನ ಎಲ್ಲಾ ನಕಾರಾತ್ಮಕತೆಯ ಸಂಕೇತ. ಅಂದರೆ ನಮ್ಮ ಮನಸ್ಸು, ಆಂತರ್ಯದಲ್ಲಿರುವ ಎಲ್ಲಾ ನಕಾರಾತ್ಮಕತೆಯನ್ನು ತೊಡೆದು ಸ್ವಚ್ಛವಾದ ಜೀವನ ನಡೆಸಬೇಕು ಎಂಬುದನ್ನು ಇದು ಸಂಕೇತಿಸುತ್ತದೆ. ತೆಂಗಿನಕಾಯಿಯ ಮೃದುವಾದ ಒಳಭಾಗವು ಶಾಂತಿಯನ್ನು ಸಂಕೇತಿಸುತ್ತದೆ. ದೇವರ ಪೂಜೆಯ ಬಳಿಕ ಈ ಒಡೆದ ತೆಂಗಿನಕಾಯಿಯನ್ನು ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ. ಕಳಶದಲ್ಲಿ ತೆಂಗಿನಕಾಯಿ ಏಕೆ ಇಡುತ್ತಾರೆ? ಮನೆಯ ದೇವರ ಕೋಣೆ ಅಥವಾ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಗಳಲ್ಲಿ ತೆಂಗಿನಕಾಯಿಯ ಬಳಕೆಯಾಗುತ್ತದೆ. ಮೊದಲೇ ಹೇಳಿದಂತೆ ತೆಂಗಿನಕಾಯಿಯಲ್ಲಿ 3 ಮೂರ್ತಿಗಳು ನೆಲೆಸಿದ್ದಾರೆ ನಂಬಿಕೆಯಿದೆ. ಅದೂ ಅಲ್ಲದೆ ದೇವರ ಮುಂದೆ ತೆಂಗಿನಕಾಯಿ ಇಟ್ಟು ಪೂಜಿಸುವುದರಿಂದ ದೇವಿ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹಾಗೂ ಯಾವುದೇ ಕಾರ್ಯಗಳು ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂಬುದು ನಂಬಿಕೆ. ಜತೆಗೆ ಕಳಶದಲ್ಲಿಯೂ ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ಹೀಗೆ ಕಳಶದಲ್ಲಿ ತೆಂಗಿನಕಾಯಿ ಇರಿಸಿದಾಗ ಅದು ಗಣೇಶನ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮೊದಲ ಪೂಜೆ ಸಲ್ಲಿಕೆಯಾಗಬೇಕಾದದ್ದು ಗಣಪತಿಗೆ. ಹೀಗಾಗಿ ಗಣಪತಿಯ ಆರಾಧನೆಯಿಂದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ ಎಂಬುದು ನಮ್ಮಲ್ಲಿರುವ ಶ್ರದ್ಧಾಭಕ್ತಿಯ ನಂಬಿಕೆ. ಇದೇ ಕಾರಣದಿಂದ ಕಳಶದ ಮೇಲೆ ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ವಿವಿಧ ದೇವರ ಸಾನ್ನಿಧ್ಯ ಇರುವ ನಂಬಿಕೆ ಕೂಡ ಇದೆ. ಏಕಾಕ್ಷಿ ತೆಂಗಿನಕಾಯಿಯನ್ನು ದೇವಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಇನ್ನು ತೆಂಗಿನಕಾಯಿಯಲ್ಲಿರುವ 3 ಕಣ್ಣುಗಳು ಶಿವ ದೇವರ ತ್ರಿನೇತ್ರಗಳನ್ನು ಸಂಕೇತಿಸುತ್ತದೆ. ಇನ್ನೊಂದು ನಂಬಿಕೆಯ ಪ್ರಕಾರ ತೆಂಗಿನಕಾಯಿಯ ಒಳಗೆ ಇರುವ ಬಿಳಿ ಪದರ ಪಾರ್ವತಿ ದೇವಿಯ ಸಂಕೇತ. ತೆಂಗಿನಕಾಯಿಯೊಳಗಿರುವ ನೀರು ಗಂಗೆಯನ್ನು ಸೂಚಿಸಿದರೆ ಕಂದು ಬಣ್ಣದ ಚಿಪ್ಪು ಕಾರ್ತಿಕೇಯನನ್ನು ಪ್ರತಿನಿಧಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಈ ಕಾರಣದಿಂದಲೂ ತೆಂಗಿನಕಾಯಿಗೆ ಬಲು ಪ್ರಾಮುಖ್ಯತೆ ಇದೆ. ತೆಂಗಿನಕಾಯಿಯನ್ನು ಮನುಷ್ಯನ ತಲೆಗೆ ಹೋಲಿಸಲಾಗುತ್ತದೆ. ಅಂದರೆ ತೆಂಗಿನ ನಾರು ಮನುಷ್ಯನ ಕೂದಲು, ಚಿಪ್ಪು ತಲೆಬುರುಡೆ, ನೀರು ರಕ್ತ, ಬಿಳಿಯ ಪದರ ಮೆದುಳನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ ಭಕ್ತರು ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸಿದರೆ ತಮ್ಮನ್ನೇ ದೇವರಿಗೆ ಅರ್ಪಿಸಿದಂತೆ. ಹೀಗೆ ತಮ್ಮ ಆತ್ಮವನ್ನು ಸಂಪೂರ್ಣ ದೇವರಿಗೆ ಅರ್ಪಿಸಿ ಭಕ್ತರು ಪರಮಶಕ್ತಿಗೆ ನಮಿಸುತ್ತಾರೆ. ಅದೂ ಅಲ್ಲದೆ ತೆಂಗಿನಕಾಯಿಯನ್ನು ಇನ್ನೊಂದು ರೀತಿಯಲ್ಲೂ ವಿಶ್ಲೇಷಿಸಲಾಗುತ್ತದೆ. ತೆಂಗಿನ ಚಿಪ್ಪು ಅಹಂಕಾರವನ್ನು ಪ್ರತಿನಿಧಿಸಿದರೆ, ಮೃದುವಾದ ತಿರುಳಿನ ಭಾಗ ಮಾನವನ ಹೃದಯವನ್ನು, ನೀರು ಶುದ್ಧತೆಯನ್ನು ಸಂಕೇತಿಸುತ್ತದೆ. ಹೀಗಾಗಿ ಎಲ್ಲರೂ ತಮ್ಮೆಲ್ಲ ಅಹಂಕಾರವನ್ನು, ಕೆಟ್ಟ ಆಲೋಚನೆಗಳನ್ನು ತೊರೆದು ಪರಿಶುದ್ಧವಾಗಿ ಇರಬೇಕು ಎಂಬುದನ್ನು ಇದು ನೆನಪಿಸುತ್ತದೆ. ಅಜ್ಞಾನವನ್ನು ದೂರ ಮಾಡಿ ಪರಮಶಕ್ತಿಯಾದ ದೇವರ ಆಶೀರ್ವಾದವನ್ನು ಪಡೆಯಲು ಇದು ಪ್ರೇರೇಪಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಅದೂ ಅಲ್ಲದೆ ತೆಂಗಿನಕಾಯಿ ಸಮೃದ್ಧಿಯ ಸಂಕೇತ ಕೂಡ ಹೌದು. ಯಾಕೆಂದರೆ ತೆಂಗಿನಕಾಯಿ ವರ್ಷದ ಯಾವ ಕಾಲದಲ್ಲೂ ಲಭ್ಯವಿರುತ್ತದೆ. ಸುಲಭವಾಗಿ ಸಿಗುವ ನೈಸರ್ಗಿಕ ಉತ್ಪನ್ನಗಳಲ್ಲಿ ತೆಂಗಿನಕಾಯಿ ಕೂಡ ಒಂದು. ಹೀಗಾಗಿ ಇದು ಸಮೃದ್ಧಿಯನ್ನು ಸೂಚಿಸುತ್ತದೆ.